ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ವಿಡಿಯೋನ ನಾನು ಬೆಳಗ್ಗೆ ಹಾಸಿಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ತುಂಬ ವಿಶೇಷವಾದಂಥ ದಿನ. ನನ್ನ ಮಗಳು ಸಮನ್ವಿದು ಬರ್ಡೇ ಇದೆ. 22 ಜೂನ್ ಅವಳ ಬರ್ಡೇ. ಸೊ ಅವಳು ನೈಟ್ ಎಲ್ಲ ಮೆಹಂದಿ ಹಾಕಬೇಕು ಅಂದರೆ ನೈಟ್ ಅವಳು ಬೇಗ ಮಲಗಲೇ ಇಲ್ಲ. ತುಂಬ ಆಟ ಆಡಿಕೊಂಡು ನಾಳೆ ನನ್ನ ಬರ್ಡೇ ಅಂತ ಅವ್ರ ಅಣ್ಣಗೆ ಹೇಳ್ಕೊಂಡು ಬೇಗ ಮಲಗಲೇ ಇಲ್ಲ. ಹಾಗಾಗಿ ನನಗೂ ಕೂಡ ನಿದ್ದೆ ಬೇಗ ಬಂದುಬಿಡ್ತು, ಮಲಗೇ ಬಿಟ್ಟೆ. ಬೆಳಗ್ಗೆ ಎದ್ದಿದ ನಂತರ 1 ಅವರಲ್ಲಿ ಹಾಕಿದರೆ ಸಾಕು, 1-2 ಅವರ್ ಅವಳು ಮಲಗೇ ಇರ್ತಾಳೆ. ಹೇಗೂ ಆವಾಗ ಡ್ರೈ ಆಗುತ್ತೆ ಅಂತ ಅಂದ್ಕೊಂಡು ಬೆಳಗ್ಗೆ 5 ಗಂಟೆಗೆ ಯೂಶ್ವಲಿ ನಾನು ಎದ್ದೇಳೋದು. ಎದ್ದ ಕೂಡಲೇ ಅವಳಿಗೆ ಮೆಹಂದಿ ಹಾಕೋದಕ್ಕೆ ಕೂತ್ಕೊಂಡೆ. ಆ ಮೆಹಂದಿ ಹಾಕ್ತಿರೋದು ಸ್ವಲ್ಪ ಎಚ್ಚರ ಆಯಿತು ಅವಳಿಗೆ. ಅಷ್ಟಕ್ಕೇ ಎದ್ದೇ ಬಿಟ್ಳು. ಎದ್ದುಬಿಟ್ಟು ಅವ್ರ ಪಪ್ಪನೂ ಎದ್ದರು. ಅವರು ಕೂಡ ಇವತ್ತು ಬೇಗ ಪೂಜೆ ಅದೆಲ್ಲ ಮಾಡಿಕೊಂಡು ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿ ಹಿಂದ್ಗಡೆ ದೇವಸ್ಥಾನ ಇದೆ ನಮಗೆ ಮನೆ ಹಿಂದೆ, ಆಂಜನೇಯ ದೇವಸ್ಥಾನ. ಶನಿವಾರ ಆಗಿರೋದ್ರಿಂದ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ, ಅದಕ್ಕಾಗಿ ಬೇಗನೆ ಎಚ್ಚರ ಆಗೋಯಿತು. ಸೊ ಅವಳು ತುಂಬ ಕ್ಯೂಟಾಗಿ ಪಪ್ಪ ನಂದು ಇವತ್ತು ಹ್ಯಾಪಿ ಬರ್ಡೇ ಇದೆ ಅಂತ ಎಲ್ಲ ಹೇಳ್ತಾ ಇದ್ಲು. ಹಿಂದೆ ವಾಯ್ಸ್ನ ನಾನು ಮ್ಯೂಟ್ ಮಾಡಿದ್ದೀನಿ. ಸೌಮ್ಯರಾಣಿ ಹೇಗೆ ನಿಂತಿದ್ದಾಳೆ. ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಅವಳಿಗೆ ಟಾಪ್ ಇಷ್ಟ ಆಗ್ಬಿಟ್ಟಿದೆ, ಇದನ್ನೇ ಹಾಕೋತಾಳೆ ಇವಾಗಲೂ ಡೈಲಿ. ಬೆಳಗ್ಗೆ ಲಂಗ ಬ್ಲೌಸ್ ಹೊಸದು ಹಾಕೊಂಡು ಪೂಜೆ ಮಾಡಿಕೊಂಡು ಇವಾಗ ಮಲಗಿದ್ದಾಳೆ. ನೋಡಿ ಮೆಹಂದಿ ಹೇಗಾಗಿದೆ. ಬೆಳಗ್ಗೆ 5 ಗಂಟೆಗೆ 5:15 ಹಾಕಿರೋದು. ಹಾಫ್ ಆನ್ ಅವರ್ ಮಾತ್ರ ಇಟ್ಕೊಂಡು ಆಮೇಲೆ ತಾನೇ ಹೋಗಿ ತೊಳೆದ್ಬಿಟ್ಲು. ಆದ್ರೂ ಕೂಡ ಅವಳಿಗೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಹೇಗೆ ಬಂದಿದೆ ನೋಡಿ. ಇವತ್ತು ಡೇ ಫುಲ್ಲು ನನಗೆ ಬ್ಯುಸಿ ಆಗಿಬಿಟ್ಟೆ. ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಇವತ್ತು ಸ್ಯಾಟರ್ಡೇ ಮಾಡೋಣ ಅಂತ ಹೇಳ್ಬಿಟ್ಟು. ನಾವು 23rd ನಮ್ಮ ಸಾತ್ವಿಕಂದು ಕೂಡ ಬರ್ಡೇ ಇರೋದ್ರಿಂದ ಇಬ್ಬರದು ಒಂದೇ ಟೈಮು ನಾವು ಸೆಲೆಬ್ರೇಟ್ ಮಾಡೋದು. ಹಾಗಾಗಿ ಅವನ ಬರ್ಡೇ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿರೋದ್ರಿಂದ ಇವತ್ತೇ ಮಾಡಬೇಕಾಯಿತು. ಹಾಗಾಗಿ ನಾನು ಫುಲ್ ಡೇ ಬ್ಯುಸಿ ಆಗಿಬಿಟ್ಟು ಏನೆಲ್ಲ ಪ್ಲ್ಯಾನ್ ಮಾಡಬೇಕು, ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿನೇ ಬ್ಯುಸಿಯಾಗಿ ಲಾಗ್ಸ್ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟು ಸಂಡೇ ಏನಿತ್ತಲ್ವ, ಸಂಡೇ ದಿನ ಕ್ಲಾಸ್ ಇರುತ್ತೆ, ಅಬ್ಯಾಕಸ್ ಕ್ಲಾಸು, ಟ್ಯೂಷನ್ ಕ್ಲಾಸು ಎರಡೂ ಇರುತ್ತಲ್ವ. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಇವತ್ತೇ ಕ್ಲಾಸ್ ಹಾಕ್ಕೊಂಡೆ ನಾನು. ಇವತ್ತು ಮಕ್ಕಳು ಟ್ಯೂಷನ್ಗೆ ಬಂದುಬಿಡಲಿ, ಅವ್ರದ್ದು ಕ್ಲಾಸ್ ಮುಗಿಸಿ ನೆಕ್ಸ್ಟ್ ಡೇ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಇತ್ತು. ಅದಕ್ಕಾಗಿ ಎಲ್ಲರೂ ಬಂದಿದ್ದರು. ಸೊ ಮಕ್ಕಳ ಜೊತೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಅಂತ ಅಂದ್ಕೊಂಡು. ಆ್ಯಕ್ಚುಲಿ ನಾವು ಈ ಟೈಮು ಮಕ್ಕಳ ಬರ್ಡೇ ಸೆಲೆಬ್ರೇಷನ್ನು ಸಿಂಪಲ್ಲಾಗಿ ಮಾಡೋಣ, ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಆದರೂ ಕೂಡ ಅದು ನಾವು ಎಷ್ಟೇ ಸಿಂಪಲ್ ಅಂತ ಅಂದ್ಕೊಂಡ್ರೂ ಕೂಡ ಪ್ಲ್ಯಾನ್ ತುಂಬಾ ಚೆನ್ನಾಗಿ ಬಂದುಬಿಡುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಮಾಡಿರುವಾಗ. ಸೊ ಪ್ರತಿ ವರ್ಷ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಅಷ್ಟು ಇದು ಅನ್ನಿಸ್ತಾ ಇರಲಿಲ್ಲ ನಮಗೆ. ಸೊ ಅದಕ್ಕಾಗಿ ಸುಮ್ಮನೆ ಮನೆಯಲ್ಲಿ ಅಷ್ಟೇ, ನಾವು ಅಷ್ಟೇ ಫ್ಯಾಮಿಲಿ ಜೊತೆ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿತ್ತು. ಸೊ ಡೆಕೋರೇಷನ್ ಸುಮ್ಮನೆ ಇಲ್ಲೇ ಮನೆಯಲ್ಲೇ ಹೊರಗಡೆ ಮಾಡ್ಕೊಂಡ್ವಿ. ಹೊರಗಡೆ ಮೇಲೆ ಟೆರೇಸಲ್ಲಿ ಮಾಡೋದಕ್ಕೆ ತುಂಬ ಜೋರಾದ ಗಾಳಿ ಇತ್ತು. ಹೊರಗಡೆ ಮಾಡೋದಕ್ಕೂ ಕೂಡ ಗಾಳಿ ಇದ್ದಿದ್ದರಿಂದ ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಎಲ್ಲ ಲೈಟಿಂಗ್ಸ್ ಇದೆ, ತುಂಬ ಚೆನ್ನಾಗಿ ಇದೆ ಡೆಕೋರೇಟ್ ಮಾಡೋದಕ್ಕೆ, ಇಲ್ಲೇ ಮಾಡೋಣ ಅಂತ ಫೈನಲಿ ಡಿಸೈಡ್ ಮಾಡ್ಕೊಂಡ್ವಿ. ಡಿಸೈಡ್ ಮಾಡ್ಕೊಂಡ ನಂತರ ಆ ಬಲೂನು ಬ್ಲೋ ಮಾಡೋದಾಯಿತು, ಇವನ್ ಫಾಯಿಲ್ ಬಲೂನ್ಸು ಎಲ್ಲದೂ ಕೂಡ ಅರೇಂಜ್ ಮಾಡ್ಕೊಂಡಿದ್ದ ನಂತರ ಕೂಡ ಸ್ವಲ್ಪ ಹಾಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಅಡ್ಜಸ್ಟ್ ಆಯಿತೋ ಅಲ್ಲಿ ಮಾತ್ರ ಬಲೂನ್ಸ್ನ ಹಾಕಿ ಡೆಕೋರೇಷನ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದರೂ ಕೂಡ ಮನೆಯಲ್ಲಿ ಇಡೀ ಹಾಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅಲ್ಲಿ ಇದ್ದಂಥ ಸುಮ್ಮನೆ ಒಂದು ಸಿಂಗಲ್ ಕಾಟ್ ಏನಿತ್ತಲ್ವ ಅದನ್ನು ಸ್ವಲ್ಪ ಒಳಗಡೆ ಇಟ್ಬಿಟ್ಟು ಇಲ್ಲಿ ಸ್ಪೇಸ್ ಮಾಡ್ಕೊಂಡ್ವಿ. ಮಕ್ಕಳೆಲ್ಲ ಕೂರೋದಕ್ಕೂ ಆಗುತ್ತೆ, ಹಾಗೆ ಫ್ರೀಯಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಈವ್ನಿಂಗ್ ಟ್ಯೂಷನ್ ಕ್ಲಾಸ್ ಮುಗಿಸಿದ ನಂತರ ನಾನು ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಬ್ಬರು ಕೂಡ ವೈಟ್ ಡ್ರೆಸ್ಸೇ ತೊಗೊಂಡಿದ್ದು, ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಇತ್ತಲ್ವ. ಸೊ ಅದಕ್ಕೆ ತಕ್ಕನಾಗಿ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಈ ರೀತಿ ಆಯಿತು. ಆ್ಯಂಡ್ ಅದು ಸಡನ್ನಾಗಿ ಆಗಿದ್ದಕ್ಕೆ ಕೇಕ್ ಕೂಡ ನಾವು ಆಸೆ ಪಟ್ಟಿರೋ ಥರ ಕೇಕ್ ಕೂಡ ಮಾಡ್ಸೋದಕ್ಕಾಗಲಿಲ್ಲ. ಆ್ಯಕ್ಚುಲಿ ಮಾಷಾ ಆ್ಯಂಡ್ ಬಿಯರ್ ಥೀಮ್ ಏನು ಬರುತ್ತಲ್ವ, ಅದು ನಾನು ಪ್ಲ್ಯಾನ್ ಮಾಡಿದ್ದು. ಅದು ಕೂಡ ಅವರು ಸಡನ್ನಾಗಿ ಆಗೋದಿಲ್ಲ, ಅದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿದರು. ಸೊ ಬೆಳಗ್ಗೆನೇ ಹೋಗಿಬಿಟ್ಟು ಅದನ್ನು ಆರ್ಡ್ರ್ ಕೊಟ್ಟಿದ್ದು. ಹಾಗಾಗಿ ನಿಮಗೆ ಯಾವುದು ತಿಳಿಯುತ್ತೋ, ಯಾವ ರೀತಿ ಆಗುತ್ತೋ ಆ ರೀತಿ ಮಾಡಿ. ನಮಗೆ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಬೇಕು ಅಂತ ಕೇಳಿದ್ದಕ್ಕೆ ಅವರು ಈ ಥರ ಬ್ಲೂ ಕಲರಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಕೇಕ್ ವಿಷಯದಲ್ಲಿ. ಉಳಿದಿದ್ದಂಥ ಎಲ್ಲ ಪ್ಲ್ಯಾನ್ಸ್ ಕೂಡ ವರ್ಕೌಟ್ ಆಯಿತು. ತುಂಬಾ ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನಲ್ಲಿನೇ ಅದು
ಚೆನ್ನಾಗಿ ಬಂತು, ಎಕ್ಸಿಕ್ಯೂಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಇಲ್ಲಿ ಮಕ್ಕಳೆಲ್ಲ ರೆಡಿಯಾಗಿ ಕೂತಿದ್ದಾರೆ. ನನ್ನ ಮಗಳಿಗೆ ಲಂಗ ಬ್ಲೌಸ್ ಹಾಕ್ಕೊಂಬಿಡು, ಅದೇ ಚೆನ್ನಾಗಿದೆ, ಇದು ಬೇಡ ಅಂಥೇಳಿ ಬ್ಯಾಂಗಲ್ಸು ಎಲ್ಲ ಹಾಕಿ ರೆಡಿ ಮಾಡಿದರೂ ಕೂಡ ಅವಳು ಅದನ್ನು ಹಾಕ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಇದು ಒಂದೇ ಫ್ರಾಕ್ ಬೇಕು ಅಂತ ಹಾಕ್ಕೊಂಡ್ಳು. ಅದು ಕೂಡ ತುಂಬ ಕಾಡ್ಸಿದ ನಂತರ ಆ ಫ್ರಾಕ್ ಹಾಕ್ಕೊಂಡಿದ್ದಾಳೆ. ಇಲ್ಲ ಅಂದರೆ ಹಳೇದೊಂದು ಯಾವುದೋ ಫ್ರಾಕ್ ಇಟ್ಕೊಂಡು ಕೂತಿದ್ಲು. ಪಿಂಕ್ ಬೇಕು ಅಂತ. ಅವಳಿಗೆ ಪಿಂಕ್ ಫೇವ್ರೇಟು. ಹಾಗಾಗಿ ಮತ್ತು ನಮ್ಮ ಮಕ್ಕಳೆಲ್ಲ ಟ್ಯೂಷನ್ ಮಕ್ಕಳು ಎಷ್ಟು ಫ್ರೆಂಡ್ಲಿಯಾಗಿ ನಾ ಹಾಕ್ತೀನಿ ಡ್ರೆಸ್, ನೀನು ಹಾಕ್ತೀನಿ ಡ್ರೆಸ್ ಅಂದರೆ ಕೇಳಲೇ ಇಲ್ಲ. ಲಾಸ್ಟಲ್ಲಿ ನಮ್ಮ ತಮ್ಮ ಕೂಡ ಊರಲ್ಲಿ ಇರಲಿಲ್ಲ. ಅವನು ಆಯಿತು ನೀವು ಎಲ್ಲ ಸ್ಟಾರ್ಟ್ ಮಾಡ್ತಾ ಇರಿ, ನಾನು ಬರ್ತೀನಿ ಇನ್ನೇನು ಸ್ವಲ್ಪ ಹೊತ್ತು ಅಂತೇಳಿ ಅವನು ಕೂಡ ಬಂದ. ಅವ್ನು ಬಂದಿದ್ದ ನಂತರ ಅವ್ನು ಹೇಳಿದ ನಂತರ ಇವಳು ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ರೆಡಿ ಆದಳು. ಇವಾಗ ಹೋಗಿದ್ದಾಳೆ, ಅದಕ್ಕೆ ನಮ್ಮ ತಮ್ಮ ಕರ್ಕೊಂಡೋಗಿ ಡ್ರೆಸ್ ಹಾಕ್ಸ್ಕೊಂಬರೋಕ್ಕೆ ಹೋಗಿದ್ದಾನೆ. ಸೊ ಈ ಥರ ಸೆಲೆಬ್ರೇಟ್ನ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊತಾ ಇದ್ದೀವಿ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಸಾಂಗ್ಸ್ ಎಲ್ಲ ಹಾಕಿತ್ತು. ಸಾಂಗ್ಸ್ ಎಲ್ಲ ಹಾಕಿದ್ರಿಂದ ಅವಳು ಕೂಡ ಚೇರ್ ಮೇಲೆ ಸುಮ್ಮನೆ ಕೂರ್ತಾ ಇರಲಿಲ್ಲ, ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ಲು. ಇವನ್ ಈ ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬಲೂನ್ಸ್ ಎಲ್ಲ ತಾವು ಬ್ಲೋ ಮಾಡಿಕೊಂಡು ಆಟ ಆಡಿಕೊಂಡು ತುಂಬ ಎಂಜಾಯ್ ಮಾಡಿದರು. ಇವಾಗ ಸೆಲೆಬ್ರೇಟ್ ಸ್ಟಾರ್ಟ್ ಮಾಡ್ತೀವಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಒಳಗಡೆ ಕೂರಿಸಿದ ನಂತರ ಅವರು ಸುಮ್ಮನೆ ಕೂತಿದ್ದಾರೆ. ಇವಾಗ ನೋಡಿ ನಮ್ಮ ಸಮನ್ವಿ ರೆಡಿಯಾಗಿ ಬಂದು ಹೇಗೆ ಕಾಣಿಸ್ತಾ ಇದ್ದಾಳೆ ಸುಬ್ಬಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಈ ಎಲ್ರದ್ದು ಕೂಡ ಡ್ರೆಸ್ ಕಾಂಬಿನೇಷನ್ ಸ್ವಲ್ಪ ಸೇಮ್ ಅಂತ ಅಂದ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಚೇಂಜ್ ಆಗಿಬಿಡ್ತು ಎಲ್ಲದು ಕೂಡ. ನನಗೂ ಕೂಡ ನನ್ನ ಸಾರಿ ಬೇರೆಯೇ ಅಂದ್ಕೊಂಡಿದ್ದು, ಬಟ್ ಅದ್ರ ಬ್ಲೌಸು ಸ್ಟಿಚ್ ಮಾಡೋದು ಅವ್ರಿಗೆ ಕೊಡಲೇ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ರು. ಈಗ ತಾನೇ ಟ್ಯೂಷನ್ ಇನ್ನೂ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಹೋಗಿ ಕೇಳಿ ಬಂದೆ. ಇಲ್ಲ ನೀವು ಫಂಕ್ಷನ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಾನು ರೆಡಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದರು. ಆವಾಗೂ ಕೂಡ ಕಳಿಸ್ಲೇ ಇಲ್ಲ. ಬೇಜಾರಾಯಿತು. ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ಯಾವುದೋ ಒಂದು ಸೀರೆ ಹಾಕ್ಕೊಂಡ್ರೆ ಆಯಿತು ಅಂತ ರೆಡ್ ಕಲರ್ ರೇಷ್ಮೆ ಸೀರೆ ಆಲ್ರೆಡಿ ನಿಮ್ಗೊಂದು ತೋರಿಸಿದ್ದೆ ಅಲ್ವಾ. ಸೊ ಆ ಸೀರೆಯನ್ನು ಹಾಕ್ಕೊಂಡೆ. ಅದರದ್ದು ಬ್ಲೌಸು ಮೊದಲು ನಾನು ಸ್ಟಿಚ್ ಮಾಡಿಸಿರಲಿಲ್ಲ, ನಂತರದಲ್ಲಿ ಸ್ಟಿಚ್ ಮಾಡಿಸಿದ್ದೆ. ಸೊ ಅದನ್ನು ಕೂಡ ನಾನು ವೇರ್ ಮಾಡಿರಲಿಲ್ಲ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಕೂಡ ಸಾರಿ ಬಗ್ಗೆನೇ ಮಾತಾಡ್ತಾಯಿದ್ರು, ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇವನ್ನ ನಾನು ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದಾಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಾಯಿದ್ರು, ನಿನ್ನ ಸಾರಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಜಸ್ಟ್ ಆ ಸಾರಿ ನಾನು ತೊಗೊಂಡಿದ್ದು ಆಷಾಢ ಸೇಲ್ ಆಫರಲ್ಲಿ 750 ರುಪೀಸ್ಗೆ ಆ ಸಾರಿ ತೊಗೊಂಡಿದ್ದು. ಅದು ಪಕ್ಕಾ ರೇಷ್ಮೆ ಸೀರೆ, ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ವ, ಹಾಗೆ ತುಂಬ ಹಳೆ ಕಾಲದ ಸೀರೆ ಅದು. ಅವರು ಸ್ಟಾಕ್ ಇದೆ ಅಂತೇಳ್ಬಿಟ್ಟು ತೆಗೆದಿಟ್ಟಿದ್ರು. ಅದರಲ್ಲಿ ನಿಮಗೆ ಬೇಕಾದರೆ ಚೆನ್ನಾಗಿದ್ದಿದ್ದು ಯಾವುದಾದ್ರೂ ತೊಗೊಳ್ಳಿ ಅಂತ ಹೇಳಿದರು. ನಾವು ಎಲ್ಲ ನೋಡುವಾಗ ಅದು ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಕೈಗೆ ಸಿಕ್ತು. ನಾನು ಅದನ್ನು ಹಿಡ್ದಿದ ನಂತರ ಎಲ್ಲರೂ ಚೆನ್ನಾಗಿದೆ ಎಲ್ಲ, ನನಗೆ ಬೇಕು ಅಂದರು. ನನಗೆ ಅದನ್ನು ಬಿಟ್ಕೊಡೋಕ್ಕೆ ಮನಸ್ಸಾಗಲಿಲ್ಲ, ಅಷ್ಟು ಇಷ್ಟ ಆಯಿತು ಆ ಕಾಂಬಿನೇಷನ್ನು. ಸೊ ಅದಕ್ಕೆ ನಾನು ಆ ಸೀರೆಯನ್ನು ತೊಗೊಂಡಿದ್ದೆ. ಈಗಲೂ ಕೂಡ ಎಲ್ಲರೂ ಅದನ್ನೇ ಕೇಳ್ತಾಯಿದ್ರು. ಆ ಸೀರೆ ಅವತ್ತು ನಾನು ಕೇಳಿದೆ, ನನಗೆ ಕೊಡಲಿಲ್ಲ ನೋಡು ಅಂತೇಳ್ಬಿಟ್ಟು. ಆ ಥರ ಆಯಿತು ಅದು. ಸೊ ಇವಾಗ ಅಮ್ಮ ನಮ್ಮ ಅತ್ತೆಯವರು ಮೊದಲು ಅವ್ರಿಗೆ ಕುಂಕುಮ ಅರಿಶಿನ ಹಚ್ಚಿ ಆರತಿ ಮಾಡಿ ಹೂವಿನ ಹಾರ ಹಾಕಿದ್ರು. ಹೂವಿನ ಹಾರ ಈ ಸಾರಿ ಯಾಕೋ ಹೇಗೋ ಹಾಕ್ಕೊಂಡಿದ್ದಾಳೆ ನಮ್ಮ ಸಮನ್ವಿ. ನಾವು ಏನಾದರೂ ಫಂಕ್ಷನ್ ಮಾಡುವಾಗ ಹಾಕ್ಕೊಳ್ತಾನೇ ಇರಲಿಲ್ಲ, ಇವತ್ತು ಹಾಕ್ಕೊಂಡಿದ್ದಾಳೆ. ಖುಷಿಯಿಂದ ಸುಮ್ಮನೆ ಕೂತಿದ್ದಾಳೆ. ಆ್ಯಂಡ್ ಇವತ್ತು ಮಾತ್ರ ತುಂಬ ಸೈಲೆಂಟಾಗಿ ತುಂಬ ಖುಷಿಯಿಂದ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬೇರೆ ಒಂದು ಟೈಮಲ್ಲಿ ತುಂಬ ಹಠ ಮಾಡೋರು ಇಬ್ಬರು ಕೂಡ, ಬಟ್ ಇಬ್ಬರು ಸುಮ್ಮನೆ ಕೂತಿರೋದೇ ಹೆಚ್ಚು. ನನ್ನ ಮಗನಿಗೆ ತಾತ ಬಂದುಬಿಟ್ರೆ ಭಾರಿ ಖುಷಿ, ನಮ್ಮ ಅಪ್ಪಾಜಿ ಇವರು. ಸೊ ಅವ್ರು ಬಂದುಬಿಟ್ರೆ ಭಾರಿ ಖುಷಿ ಅವನಿಗೆ. ಸೊ ಅವ್ರು ಬಂದರೆ ಅಂದ ಕೂಡಲೇ ಅವ್ನ ಸೈಡ್ ನಿಲ್ಲಬೇಕಿತ್ತು, ಅವ್ನ ಸೈಡ್ ನಿಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅವನು ಈ ಕಡೆನೇ ಚೇರ್ ಸರಿಸ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ತಾತ ಅಂದರೆ ಅಷ್ಟು ಪ್ರೀತಿ ಅವನಿಗೆ. ಸೊ ಈಗ ಅಜ್ಜಿ ತಾತ, ನಮ್ಮ ಮನೆಯವರ ಅಪ್ಪ ಅಮ್ಮ, ನಮ್ಮ ತಾತ ಬರಲಿಲ್ಲ, ನಮ್ಮ ಮನೆಯವರ ಅಪ್ಪ ಅವರು ಸ್ವಲ್ಪ ಊರಲ್ಲಿ ಏನೋ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಅವರು ಬರೋಕ್ಕಾಗಲಿಲ್ಲ. ನಮ್ಮ ಅತ್ತೆ ಬಂದರು, ನಮ್ಮ ಮೈದನ ಇದ್ದರು. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಅವ್ರ ಜೊತೆ ಈ ಕಡೆ ನಮ್ಮ ಅಪ್ಪ ಅಮ್ಮ ನಮ್ಮ ತಮ್ಮ ಅಷ್ಟೇ ಇದ್ದರು. ನಮ್ಮ ಅಕ್ಕ ಬರೋಕ್ಕಾಗಲಿಲ್ಲ. ಅವಳು ಕೂಡ ಈ ಸಾರಿ ಸಿಂಪಲ್ಲಾಗೇ ಮಾಡ್ತಾ ಇದ್ದೀರಲ್ಲ, ಈ ಸಾರಿ ಮಾಡಿ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳೊಬ್ಳನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಅವಳಂತೂ ಕಾಲ್ ಮಾಡಿ ನಮ್ಮ ಧೃತಿ ಕೇಳ್ತಾನೆ ಇದ್ಲು, ಸಾತು ಹೇಗೆ ಕೇಕ್ ಕಟ್ ಮಾಡ್ತಾನೆ, ಸಮ್ಮು ಏನು ಮಾಡ್ತಿದ್ದಾಳೆ, ಕೇಕ್ ಕಟ್ ಮಾಡ್ತಾಳಾ, ನನಗೆ ಕೇಕ್ ಕೊಡು ಅಂತೇಳು ಅಂತೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡಿತ್ತು. ಮಾತಾಡ್ತಾ ಇದ್ದರು ಅವರು ಕೂಡ. ಸೊ ಅದಕ್ಕೆ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಕೂಡ ಆರತಿ ಮಾಡ್ತಾಯಿದ್ದೀವಿ. ನಮ್ಮ ಸಮನ್ವಿ ಮೊದಲು ಕೇಕ್ ಕಟ್ ಮಾಡಿಬಿಡ್ತೀನಿ ಅಂತೇಳ್ಬಿಟ್ಟು
ನೈಫ್ ಹಿಡ್ಕೊಂಡು ರೆಡಿಯಾಗಿ ಕೂತ್ಬಿಟ್ಟಿದ್ದಾಳೆ. ಸೊ ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ತುಂಬಾ ಖುಷಿ ಅನಿಸುತ್ತೆ. ಏನೋ ಎಲ್ಲರ ಮನೆಯಲ್ಲೂ ಬರುವಂಥ ಒಂದು ಮೂಮೆಂಟ್ ಇದು. ಪ್ರತಿಯೊಂದು ಮನೆಯಲ್ಲೂ ಎಲ್ರಿಗೂ ಇದ್ದೇ ಇರುತ್ತೆ ಇದು. ನಿಮಗೇನು ಇದು ಅಷ್ಟು ಏನು ವಿಶೇಷ ಅಂತ ಅನ್ನಿಸ್ಲಿಕ್ಕಿಲ್ಲ. ಬಟ್ ಆ ಟೈಮಲ್ಲಿ ನಮಗೆ ಅದು ತುಂಬಾ ವಿಶೇಷವಾಗಿರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸಿಂಪಲ್ಲಾಗಿ ಅಂತ ಅಂದರೂ ಕೂಡ ಖುಷಿ ಇತ್ತು ನಮಗೆ. ಅದು ತುಂಬಾ ಚೆನ್ನಾಗಿ ಇತ್ತು. ಸೊ ಇವರು ನನ್ನ ಮೈದ್ನ. ಸೊ ನೆಕ್ಸ್ಟು ಬಂದುಬಿಟ್ಟು ನಮ್ಮ ಏರಿಯಾನಲ್ಲೇ ಸ್ವಲ್ಪ ಅಕ್ಕಪಕ್ಕದಲ್ಲಿರೋರು ನೇಬರ್ಸ್ ಎಲ್ರೂ ಕೂಡ ಇನ್ವೈಟ್ ಮಾಡಿದೆ. ಸಡನ್ನಾಗಿ ಮನೆಯಲ್ಲಿ ಇರಲಿ, ಒಂದು 4 ಜನ ಬಂದರೆ ಚೆನ್ನಾಗಿರುತ್ತೆ, ಬರೀ ಮಕ್ಕಳಿದ್ದಾರೆ, 4 ಜನ ಇದ್ದರೆ ಚೆನ್ನಾಗಿರುತ್ತೆ, ಕರೆದು ಬಾ ಅಂತ ಹೇಳಿದರು. ಮತ್ತು ಹೋಗಿ ನೇಬರ್ಸ್ಗೆ ಎಲ್ರಿಗೂ ಕೂಡ ಇನ್ವೈಟ್ ಮಾಡಿ ಬಂದೆ. ಅವರು ಕೂಡ ಬಂದಿದ್ದು ತುಂಬಾ ಖುಷಿ ಅನ್ನಿಸ್ತು. ಅವರು ಕೂಡ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಎಲ್ಲರೂ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಸಿಗುತ್ತೆ ಅನ್ನೋದೊಂದು ಖುಷಿ. ಸೊ ಅವ್ರು ಬಂದಾಗೂ ಕೂಡ ಅವ್ರ ಜೊತೆ ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ನನ್ನ ಮಕ್ಕಳು ಜಾಯ್ನ್ ಆದರು. ಸೊ ಮತ್ತೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈ ಒಂದು ಮೂಮೆಂಟ್ ಏನಿದೆ ಅಲ್ವಾ, ದಿನಗಳು ಕಳೀತಾ ಇದ್ದಂಗೆಲ್ಲ ಮಕ್ಕಳು ದೊಡ್ಡವರು ಆಗ್ತಾ ಇದ್ದಾರೆ ಅನ್ನೋದೇ ಒಂದು ಖುಷಿ. ಅದು ಆ ಖುಷಿ ಜೊತೆಗೇ ಮಕ್ಕಳಿಗಾಗಿ ನಾನು ಏನು ಮಾಡಬೇಕು ಅನ್ನೋ ಒಂದು ದೊಡ್ಡ ಜವಾಬ್ದಾರಿ ನನ್ನ ಬೆನ್ನ ಮೇಲೆ ಇದೆ ಅನ್ನೋದು ನನಗೆ ಆವತ್ತಿನ ದಿನದಿಂದ ಮತ್ತೆ ಎಕ್ಸ್ಟ್ರಾ ಆಗ್ತಾ ಹೋಗ್ತಾ ಇದೆ ನನಗೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಮಕ್ಕಳು ಅಂತ ಬಂದಾಗ, ಅವ್ರವ್ರ ಮಕ್ಕಳು ಅಂತ ಬಂದಾಗ ಆ ಫೀಲಿಂಗ್ ಬೇರೆಯೇ ಇರುತ್ತೆ. ಅವ್ರ ಬಗ್ಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಏನಿರುತ್ತಲ್ವ ನಮ್ಮ ಹೆಗಲ ಮೇಲೆ, ಆ ರೆಸ್ಪಾನ್ಸಿಬಿಲಿಟಿಯನ್ನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ನಾವು ಏನಾದರೂ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಲ್ಲರೂ ಹೇಗೆ ಥಿಂಕ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಇದೇ ರೀತಿ ಥಿಂಕ್ ಮಾಡೋದು. ಇವನ್ ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು, ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡೆ. ಆ ಟೈಮಲ್ಲಿ ನನಗೆ 30 ವರ್ಷ ಕಳೀತು. 94ಇಂದ 2024ಗೆ 30 ಇಯರ್ಸ್. ನಾನು ಹುಟ್ಟಿ 30 ವರ್ಷ ಆಯಿತು. ಈ 30 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಒಂದು ಬಂದಂಥ ಕ್ವಶನ್ನು. ಅದ್ರ ಜೊತೆಗೆ ಈಗ ಮಕ್ಕಳಿಗೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಏನೆಲ್ಲ ಮಾಡಬೇಕು ಅನ್ನೋದು ಒಂದು ಥಾಟ್ ನನ್ನ ಮನಸ್ಸಲ್ಲಿ ಓಡಾಡ್ತಾ ಇತ್ತು. ಸೊ ಹಾಗಾಗಿ ತುಂಬಾ ಏನಾದರೂ ಸ್ಪೆಷಲ್ ಆಗೋ ಥರನೇ ನನ್ನ ಮಕ್ಕಳು ತುಂಬಾ ವಿಶೇಷವಾಗಿಯೇ ಇರಬೇಕು ಅನ್ನೋದು ಒಂದು ಎಲ್ಲ ಮಕ್ಕಳು ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲದರಲ್ಲೂ ನನ್ನ ಮಕ್ಕಳು ಮುಂದೆ ಇರಬೇಕು, ಜೊತೆಗೆ ಅವರು ಎಲ್ಲದರಲ್ಲೂ ಕೂಡ ಕಲಿಬೇಕು, ಎಲ್ಲದರಲ್ಲೂ ಮುಂದೆ ಬರಬೇಕು ಅನ್ನೋದಷ್ಟೇ. ಸೊ ಆ ಜವಾಬ್ದಾರಿ ಮತ್ತೆ ನನ್ನ ಹೆಗಲ ಮೇಲೆ ಹೆಚ್ಚಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮನೆಯಲ್ಲಿ ಹಾಗೇ ಒಂದು ಅವ್ರನ್ನ ಜವಾಬ್ದಾರಿಯುತವಾಗಿ ಬೆಳೆಸೋದು ಏನಿದೆ ಅಲ್ಲ, ಅದು ಅಷ್ಟು ಈಸಿ ಕೆಲಸ ಅಲ್ಲ. ಸೊ ನಮ್ಮನ್ನೆಲ್ಲ ನಮ್ಮ ತಂದೆ ತಾಯಿ ಹೇಗೆಲ್ಲ ಬೆಳೆಸಿದ್ರು, ಏನೆಲ್ಲ ಮಾಡಿದರು ಅನ್ನೋದು ನಮ್ಮ ಕಣ್ಮುಂದೆ ಯಾವಾಗವಾಗ ಬಂದು ಹೋಗ್ತಾ ಇರುತ್ತೆ. ಅದೇ ಕ್ಷಣಕ್ಕೇ ನಾವು ಹೇಗೆಲ್ಲ ನಮ್ಮ ಮಕ್ಕಳನ್ನ ಬೆಳೆಸಬೇಕು, ಏನೆಲ್ಲ ಮಾಡಬೇಕು ಅನ್ನೋದೇನಿದೆ ಅಲ್ಲ, ಆ ಟೈಮಲ್ಲಿ ಸ್ವಲ್ಪ ಕಳವಳ ಬಂದುಬಿಡುತ್ತೆ ನಮಗೆ. ಸೊ ಆಗಿನ ಕಾಲನೇ ಬೇರೆ ಇತ್ತು. ನಮ್ಮ ಪೇರೆಂಟ್ಸ್ ನಮಗೆಲ್ಲ ಬೆಳೆಸಿರೋ ರೀತಿಯೇ ಬೇರೆ ಇತ್ತು. ಇವಾಗ ಮಕ್ಕಳು ಬೆಳೀತಾ ಇರೋವಂಥ ರೀತಿಯೇ ತುಂಬ ಬದಲಾಗಿದೆ. ಈ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ಮಕ್ಕಳನ್ನ ಹೇಗೆ ಚೇಂಜ್ ಮಾಡಬೇಕು, ಅವ್ರನ್ನೇ ಯಾವ ರೀತಿಯಾಗಿ ನಾವು ದಿನೇ ಅವ್ರನ್ನ ಒಂದು ಒಳ್ಳೆ ದಾರಿನಲ್ಲಿ ಬೆಳೆಸಬೇಕು, ಇದನ್ನೇ ನಾನು ಯಾವಾಗಲೂ ಕೂಡ ಯೋಚನೆ ಮಾಡೋದು. ಬೇರೆ ವಿಷಯಕ್ಕೆಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಮಕ್ಕಳ ವಿಷಯಕ್ಕೆ ಮಾತ್ರ ಅವ್ರನ್ನ ಒಳ್ಳೆ ಆರೋಗ್ಯವಂತರಾಗಿ ಇಟ್ಕೋಬೇಕು, ಜೊತೆಗೆ ಅವ್ರನ್ನ ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಸಂಸ್ಕಾರವಂತರಾಗಿ ನಾನು ಬೆಳೆಸಬೇಕು ಅನ್ನೋದಷ್ಟೇ ನನಗೆ. ಇಬ್ಬರದ್ದು ಹೇಳೋದು ಬೆಕ್ಕೋತ್ಗೆ ಮುಂದೆ ಹೇಳ್ಬಿಡು ತನ್ನ ಎಲ್ಲಿ
ಒಂದು ಸೆಕೆಂಡ್ ಹಂಗಲ್ಲಿ ತಡಿ ಏನು ಮಾಡ್ತಾಳ ಅರೆ ರೇ ನೋಡಪ್ಪ ಗಿಫ್ಟ್ ಇಬ್ರು ನಿಂದ್ರಿ ಈ ಕಡೆ ಬನ್ನಿ ಅನೀಶ್ ಟ್ಯೂಷನ್ ಮಕ್ಕಳು ಇವ್ರಿಗೋಸ್ಕರ ಒಂದಿಷ್ಟು ಗಿಫ್ಟ್ ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಓಪನ್ ಮಾಡೋದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್, ಎಲ್ಲ ಮಕ್ಕಳು ಕೂಡ ಅಷ್ಟು ಖುಷಿಯಿಂದ ಎಷ್ಟು ಚೀರಾಡಿಕೊಂಡು ಹೇಗೆಲ್ಲ ಅದನ್ನು ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಸೊ ತುಂಬಾ ಖುಷಿ ಆಯಿತು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು. ಅದ್ರ ಜೊತೆ ಸ್ವಲ್ಪ ಊಟದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ. ಊಟಕ್ಕೆ ಬಂದುಬಿಟ್ಟು ಪನ್ನೀರ್ ಪಲಾವ್ ಮಾಡಿಸಿತ್ತು, ಪನ್ನೀರ್ ಬಿರಿಯಾನಿ ಜೊತೆಗೆ ಚಟ್ನಿ, ಸ್ವಲ್ಪ ಮಜ್ಜಿಗೆ, ಮೊಸರು ಪಲ್ಯ ಥರ ಮಾಡಿಸಿತ್ತು. ಎಲ್ಲರೂ ಕೂಡ ಮಕ್ಕಳಿಗೆಲ್ಲ ಫಸ್ಟ್ ಊಟ ಮಾಡಿಸಿ ಅವ್ರನ್ನ ಕಳಿಸ್ಬಿಡ್ತು. ಎಲ್ಲ ಮುಗಿಯೋಷ್ಟರಲ್ಲಿ 8:30 ಆಗಿಬಿಡ್ತು. ಪಾಪ ನಿದ್ದೆ ಮಾಡೋ ಅಂಥ ಟೈಮ್ ಅದು. ಸೊ ಎಲ್ರದ್ದು ಆಗಿದ ನಂತರ ನಾನು ಬಾರಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.